ಬೆಳಗ್ಗೆ 5:30 ನಾವ್ ಕೆಳಗ್ ಮಲ್ಕೊಳಕ್ ಹೋದು. ಸನ್ರೈಸ್ ಆತಂದ್ರೆ ಮಲ್ಕೊಳಕ್ ಆಗಂಗಿಲ್ಲ ಅದಕ್ಕ. ಆಮೇಲೆ ನಾಷ್ಟಾ ಅದು ಮಾಡಿ ನಾನ ಮಮ್ಮಿ ಬಂದು ಮಾರ್ಕೆಟ್ಗ. ಬಿಸಿಲಿಗ ಮಾರ್ಕೆಟ್ ಒಳಗ ರಶ್ ಇಲ್ಲ. ನಾವು ಕಾಯಿಪಲ್ಲೆ ಎಲ್ಲಾ ತಗೊಂಡ ಮನಿಗ್ ಬಂದು. ಆಮೇಲೆ ಈವ್ನಿಂಗ್ ನಾವ ಬೆಳಗಾವಿದ ಒಂದ್ ಟೂರಿಸ್ಟ್ ಪ್ಲೇಸ್ ವಿಸಿಟ್ ಮಾಡಕ್ ಹೊಂಟೇವಿ. ಇಲ್ಲಿ ಸ್ಥಾಪಿತ್ ಮಾಡಿರೋ ಮೂರ್ತಿ ನಮ್ ಸನಾತನಿಯವರಿಗ ಪ್ರಮುಖ ಮತ್ತ ಸ್ಫೂರ್ತಿದಾಯಕ ಐತಿಹಾಸಿಕ ವ್ಯಕ್ತಿ ಅದಾರ. ಅದ್ ಯಾರಂದ್ರ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರ. ಎಸ್, ನಾವ್ ಬಂದೇವಿ ಬೆಳಗಾವಿದ ರಾಜಹಂಸಗಢಗ. ಇವ್ರ ಮೂರ್ತಿ ಚಿನ್ನ, ಬೆಳ್ಳಿ, ತಾಮ್ರ, ಸತು ಮತ್ ಕಬ್ಬಿನ ಈ 5 ಪಂಚಧಾತುಲೆ ಮಾಡಿದಾರ. ಮತ್ ಮೂರ್ತಿ ಕಾಸ್ಟ್ 1.3 crore ಐತಿ. ಇದ ಆ ಕಾಲಿಂದ ಹಳೆ ಬಾವಿ. ನೀರ್ ನೋಡ್ರಿ ಇನ್ನೂ ಫುಲ್ ಐತಿ. ಯೂಶುವಲಿ ಸಮರ್ ಒಳಗ ಬಾವಿ ಒಳಗ್ ನೀರ್ ಇರಂಗಿಲ್ಲ, ಆದ್ರೆ ಇಲ್ಲಿ ನೋಡ್ರಿ ಹಂಗಿಲ್ಲ, ಫುಲ್ ಐತಿ. ಇಲ್ಲಿ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ವ್ಯೂ ಭಾರಿ ಇರ್ತೈತಿ. ಒಂದ್ಸಲ ಬಂದ ವಿಸಿಟ್ ಮಾಡ್ರಿ. ವಿಸಿಟ್ ಮಾಡಾಕ ಟ್ರಾಫಿಕ್ ನೋಡ್ರಿ ಎಷ್ಟ್ ಐತಿ. ಹೋಗೋ ಮುಂದ ಬರೋ ಮುಂದ ನಿಮಗ ಟೆಂಪಲ್ ಚೊಡೆ ಮಹಾರಾಜರ ಮೂರ್ತಿನೂ ಕಾಣ್ತೈತಿ ನೋಡ್ರಿ. ಅಲ್ಲಿಂದ ನಾವ ಪಾನಿಪುರಿ ತಿನ್ನಕ್ ಬಂದು. ಇವ್ರ पाणीपुरी मत भेलपुरी मस्त ಮಾಡ್ತಾರ. पाणीपुरी तर मस्त होता. आम्हाला घरी जायला अजून वेळ होता. मग आम्ही निघालो रेल्वे स्टेशनला. स्टेशनच्या बाहेर एक स्वीट मार्ट आहे. तिथं मसाला दूध मस्त भेटतंय. त्यानंतर आम्ही आत एंट्री करायला प्लॅटफॉर्म तिकीट घेतलो. आम्ही कधीच प्लॅटफॉर्म तिकीट नसताना एंट्री करत नाही. का माहिती नाही. मला स्टेशनवर निवांत बसायला फार आवडतंय. असा होता आजचा दिवस. चला मग उद्या भेटूया. बाय.